ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಗೊಬಂದಿದ್ದೀನಿ ಒಂದು ಆ್ಯಪು. ಆ ಆ್ಯಪಲ್ಲಿ ನೀವು ಅರ್ನ್ ಮಾಡ್ಬೋದು. ವಿಡಿಯೋ ನೋಡಿನೂ ಅರ್ನ್ ಮಾಡ್ಬೋದು, ವಿಡಿಯೋ ಪೋಸ್ಟ್ ಮಾಡಿನೂ ನೀವು ಅರ್ನ್ ಮಾಡ್ಬೋದು. ಲೈಕ್ ಯೂಟ್ಯೂಬಲ್ಲಿ ನಿಮಗೆ 4000 ವಾಚ್ ಟೈಮ್ ಅವರ್ಸ್ ಮತ್ತು 1000 ಸಬ್ಸ್ಕ್ರೈಬರ್ಸ್ ಬೇಕಲ್ವಾ. ಸೊ ಇದರಲ್ಲಿ ಎಷ್ಟು ಟಫ್ ಆಗಿದೆ ನಿಮಗೆ ಕಂಪ್ಲೀಟ್ ಮಾಡೋಕ್ಕೆ. ಸೊ ಆ ಆ್ಯಪಲ್ಲಿ ನಿಮಗೆ ಅಷ್ಟು ತುಂಬಾ ಈಸಿಯಾಗಿ ಮಾನಿಟೈಸೇಷನ್ ಮಾಡಿಕೊಂಡು ನೀವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದ್ಯಾವ ಆ್ಯಪ್? ಹಿಪ್ಪಿ ಆ್ಯಪ್ ಅಂದ್ಬಿಟ್ಟು. ಆ ಆ್ಯಪಲ್ಲಿ ನೀವು ವೀಡಿಯೋಸ್ ನೋಡಬೇಕು. ವೀಡಿಯೋಸ್ ನೋಡಿದ್ರೆ ನಿಮಗೆ ಅಮೌಂಟ್ ಅಂತ ಇಷ್ಟು ಅಮೌಂಟ್ ಅಂತ ಕೊಡ್ತಾರೆ. ಆ್ಯಂಡ್ ಗೈಸ್, ಅದರಲ್ಲಿ ನೀವು ಮಾನಿಟೈಸ್ ಆದಮೇಲೆ ನಿಮಗೂ ನೀವು ವೀಡಿಯೋಸ್ ಪೋಸ್ಟ್ ಮಾಡ್ತೀರಾ ಅದರಿಂದ ನಿಮಗೆ ದುಡ್ಡು ಸಿಗುತ್ತೆ. ಲೈಕ್ ಈಗ ಯೂಟ್ಯೂಬಿಂದ ಆ್ಯಡ್ಸೆನ್ಸಿಂದ ನಿಮ್ಗೆ ದುಡ್ಡು ಸಿಗಲ್ವಾ, ಸೇಮ್ ಅದೇ ಪ್ರೊಸೆಸಲ್ಲಿ ಅಲ್ಲಿನೂ ನಿಮಗೆ ಆ್ಯಡ್ಸ್ ತೋರಿಸ್ಬಿಟ್ಟು ಅಲ್ಲಿ ನಿಮ್ಮ ವೀಡಿಯೋ ಮೇಲೆ ಆ್ಯಡ್ ತೋರಿಸ್ಬಿಟ್ಟು ನಿಮಗೆ ದುಡ್ಡು ಸಿಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ನೀವು ಇಲ್ಲಿ ಬಂದುಬಿಟ್ಟು ನೀವು ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ನೀವು ಅರ್ನ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ನೀವು ಮಾನಿಟೈಸೇಷನ್ ಆಗೋಕ್ಕಿಂತ ಮುಂಚೆ ನೀವು ವೀಡಿಯೋಸ್ನ ನೋಡಿ ಅರ್ನ್ ಮಾಡ್ಬೋದು. ಯೂಟ್ಯೂಬಲ್ಲಿ ಬಂದುಬಿಟ್ಟು ವೀಡಿಯೋಸ್ ನೋಡೋದು ಯಾವ ದುಡ್ಡು ಕೊಡೋಲ್ಲ. ಸೊ ಆ ಆ್ಯಪಲ್ಲಿ ಬಂದುಬಿಟ್ಟು ನಿಮಗೆ ವೀಡಿಯೋಸ್ ನೋಡೋದು ದುಡ್ಡು ಕೊಡ್ತಾರೆ. ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ. ಅದು ಯಾವ ಥರ ಅಂತ ನಾನು ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ, ಓಕೆನಾ? ನಾವೀಗ ಬಂದಿದ್ದೇವೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ. ಈಗ ಫಸ್ಟು ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗ್ಬಿಟ್ಟು ನಮಗೆ ಹಿಪ್ಪಿ ಆ್ಯಪ್ ಅಂತ ಇದೆ, ಆ ಆ್ಯಪ್ನ ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕು, ಓಕೆನಾ? ಸೊ ಇಲ್ಲಿ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳೋಣ. ಫಸ್ಟು ಇದು ಓಪನ್ ಆದಮೇಲೆ ಇಲ್ಲಿ ಟೈಪ್ ಮಾಡಿ ಹಿಪ್ಪಿ ಅಂತ, HIPI, ಓಕೆನಾ? ನಾನು ಟೈಪ್ ಮಾಡ್ಕೊತೀನಿ ಈಗ. ಸೊ ಇಲ್ಲಿ ಇನ್ಸ್ಟಾಲ್ ಇದೆಯಲ್ಲ, ಸೊ ಈ ಆ್ಯಪ್ನೇ ಫಸ್ಟಲ್ಲೇ ಇದೆಯಲ್ಲ ನಿಮಗೆ, ಆ ಆ್ಯಪ್ನ ಬಂದುಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೇಕು, ಓಕೆನಾ? ಸಿಂಪಲಿ ನಾನು ಇನ್ಸ್ಟಾಲ್ ಮಾಡ್ಕೊತೀನಿ ಇದನ್ನು ಬೇಗ. ಓಕೆ, ಇನ್ಸ್ಟಾಲ್ ಆಗ್ತಿದೆ. ಗೈಸ್, ಇಲ್ಲಿ ನೀವು ಆರಾಮಾಗಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಒಂದು ಸಲ ನೀವು ಇನ್ಸ್ಟಾಗ್ರಾಮ್ನ ಬಿಟ್ಟು ಇಲ್ಲಿ ಬನ್ನಿ. ನೀವು ಇನ್ಸ್ಟಾಗ್ರಾಮ್ಗೆ ಕೊಡೋ ಟೈಮ್ನ ಇಲ್ಲಿ ಕೊಡಿ. ಇದ್ರ ಜೊತೆಗೆ ನೀವು ಯೂಟ್ಯೂಬ್ನಲ್ಲೂ ನೀವು ವರ್ಕ್ ಮಾಡ್ಬೋದು. ಇಲ್ಲೂ ನೀವು ಈಸಿಯಾಗಿ ವರ್ಕ್ ಮಾಡಿ. ಯೂಟ್ಯೂಬ್ನ ಬಿಡೋಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ, ಓಕೆನಾ? ಸೊ ಸಿಂಪಲ್ಲಾಗಿ ಈಗ ನಾವು ಡೌನ್ಲೋಡ್ ಮಾಡಿದ್ದೀವಿ. ಈಗ ಓಪನ್ ಮಾಡ್ಕೊಳ್ಳೋಣ, ಓಕೆನಾ? ಓಪನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಓಪನ್ ಮಾಡೋಣ. ಅಲೋ ಅಂತ ಕೊಡಿ, ಓಕೆನಾ? ಸೊ ನೋಡಿ ಗೈಸ್, ಇಲ್ಲಿ ನಿಮಗೆ ವೀಡಿಯೋಸ್ ಬರ್ತಾ ಇದೆ. ಸೊ ಇಲ್ಲಿ ನಿಮಗೆ ಒಂದು ಗಿಫ್ಟ್ ಆಪ್ಷನ್ ಶೋ ಆಗ್ತಿದೆಯಲ್ಲ, ಸೊ ಅದರಿಂದನೇ ನಿಮಗೆ ಬಂದುಬಿಟ್ಟು ಈ ವಿಡಿಯೋಸ್ಗಳಿಗೆ ನೋಡೋದು ದುಡ್ಡು ಬಂದುಬಿಟ್ಟು ಬರೋದು. ಲೈಕ್ ಕಾಯಿನ್ಸ್ಗಳಿಂದ ಸ್ಕ್ರ್ಯಾಚ್ ಕಾರ್ಡ್ ನಿಮಗೆ ಸಿಗುತ್ತೆ. ಈ ವಿಡಿಯೋಸ್ ಏನಾದರೂ ನೀವು ಫುಲ್ ನೋಡಿದರೆ, ಅಲ್ಲೊಂದು ಲೈನ್ ಹೋಗ್ತಿದೆಯಲ್ಲ ಕೆಳಗಡೆ, ಆ ಫುಲ್ ಲೈನು ನೀವು ವೀಡಿಯೋನ ನೋಡಿದ್ರೆ ಆಗ ನಿಮಗೆ ಸ್ಕ್ರ್ಯಾಚ್ ಕಾರ್ಡ್ ಸಿಗುತ್ತೆ. ಒಂದು ವೀಡಿಯೋಗೂ ನಿಮಗೆ ಸ್ಕ್ರ್ಯಾಚ್ ಕಾರ್ಡ್ ಸಿಗುತ್ತೆ. ಸೊ ನೀವು ಈಸಿಲಿ ಅರ್ನ್ ಮಾಡ್ಬೋದು, ಓಕೆನಾ? ಸೊ ಬೇಗ ಯಾರೆಲ್ಲ ಇನ್ಸ್ಟಾಲ್ ಮಾಡಿಲ್ಲ, ಇನ್ಸ್ಟಾಲ್ ಮಾಡಿಕೊಂಡು ನೋಡಿ ಅಪ್ಲೋಡ್ ಮಾಡಿ ವೀಡಿಯೋಸು. ನೀವು ವೀಡಿಯೋಸ್ ಹಾಕ್ಬಿಟ್ಟು ಅರ್ನ್ ಮಾಡ್ಬೋದು, ಓಕೆನಾ? ನೋಡಿಬಿಟ್ಟು ಅರ್ನ್ ಮಾಡ್ಬೋದು, ಪ್ಲಸ್ ವಿಡಿಯೋ ಹಾಕಿಬಿಟ್ಟು ನೀವು ಅರ್ನ್ ಮಾಡ್ಬೋದು. ಸೊ ನಾವು ಇದು ನೋಡೋಣ ಯಾವ ಥರ ಸೈನಪ್ ಮಾಡೋದಂತ. ಸೊ ಸಿಂಪಲಿ ನಾವು ಗೂಗಲಿಂದ ಮಾಡೋಣ, ಅದು ತುಂಬ ಈಸಿ. ಸೊ ಗೂಗಲಿಂದ ಮಾಡಿದರೆ ಈಸಿ ಆಗುತ್ತೆ. ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡಿ, ಓಕೆನಾ? ಅದು ಕೊಟ್ಟರೆ ಅದು ಅಕೌಂಟ್ ಬಂದುಬಿಟ್ಟು ಕ್ರಿಯೇಟ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ನೀವೇನು ಮಾಡೋಕ್ಕಿಲ್ಲ, ಓಕೆ? ಇಲ್ಲೊಂದು ಅಕೌಂಟನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮದು ಜಿಮೇಲ್ ಅಕೌಂಟು, ನಿಮ್ದು ಏನೇನಿರುತ್ತೆ ಅದು ಶೋ ಆಗುತ್ತೆ, ಎಷ್ಟು ಅಕೌಂಟ್ ಇದೆ ಅಷ್ಟು ಅಕೌಂಟ್ನು. ಸೊ ನೀವು ಯಾವುದಾದ್ರೂ ಒಂದು ಜಿಮೇಲ್ ಅಕೌಂಟನ್ನ ಸೆಲೆಕ್ಟ್ ಮಾಡಿಬಿಟ್ಟು, ಇಲ್ಲಿ ನಾನು ಯಾವುದಾದ್ರೂ ಒಂದು ಅಕೌಂಟನ್ನ ಸೆಲೆಕ್ಟ್ ಮಾಡಿದ್ದೀನಿ, ಅದು ಕ್ರಿಯೇಟ್ ಆಗ್ತಿದೆ ಬಂದುಬಿಟ್ಟು ಅಕೌಂಟು, ಓಕೆನಾ? ಸಿಂಪಲಿ ಕ್ರಿಯೇಟ್ ಆಗಿದೆ ನಮ್ಮ ಅಕೌಂಟು. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡೋಣ. ನೋಡಿ, ನಮ್ಮ ಅಕೌಂಟ್ ಬಂದುಬಿಟ್ಟು ಕ್ರಿಯೇಟ್ ಆಗಿದೆ. ನಂದು ಆಲ್ರೆಡಿ ಅಕೌಂಟ್ ಇತ್ತು, ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಮತ್ತೆ ಇನ್ಸ್ಟಾಲ್ ಮಾಡಿರೋದು, ಓಕೆನಾ ಗೈಸ್? ಓಕೆ, ಇದಾದಮೇಲೆ ನಾವು ಏನು ಮಾಡಬೇಕು ಈಗ? ಸೊ ಸಿಂಪಲಿ ಈಗ ನಾವು ನೋಡೋಣ. ಇಲ್ಲಿ ಬಂದುಬಿಟ್ಟು ನೇಮ್ನ ಬಂದುಬಿಟ್ಟು ಎಡಿಟ್ ಮಾಡಿಬಿಟ್ಟು, ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೇಮ್ ಬಂದುಬಿಟ್ಟು ನಾವು ಚೇಂಜ್ ಮಾಡೋಣ. ಇಲ್ಲಿ ಯಾವುದು ಬೇರೆ ಏನೇನೋ ನೇಮಲ್ಲಿ ಏನೇನೋ ಇದೆ, ಬೇರೆದು ನಾವು ನಮಗೆ ಇಷ್ಟ ಬಂದಿದ್ದು ನಾವು ನೇಮ್ನ ಸೆಲೆಕ್ಟ್ ಮಾಡ್ಕೋಣ. ಸೊ ನಾನು ಇಲ್ಲಿ ನನ್ನ ನೇಮ್ ಏನಿದೆ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ, ಓಕೆನಾ? ಸೊ ಇಲ್ಲಿ 17 ಅಂತ ಹಾಕ್ತೀನಿ. ಸೊ ನೇಮ್ ಆಲ್ರೆಡಿ ಎಕ್ಸಿಟ್ ಅಂತ ಬರ್ತಿದೆ. ಸೊ ನಾನು ಚೇಂಜ್ ಆಗಿ ಸ್ವಲ್ಪ ಮಾಡ್ಕೋತೀನಿ. ಸೊ ನೋಡಿ, ಈ ಥರ ಹಾಕ್ತಿದ್ದೀನಿ. ಸೊ ಇದು ನೇಮ್ ತಗೊಂತು, ಓಕೆನಾ? ಈ ನೇಮ್ ಅದಾದಮೇಲೆ ನೀವು ಇದರಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ನೂ ನೀವು ಹಾಕ್ಬೋದು ತುಂಬ ಈಸಿಯಾಗಿ. ಯೂಟ್ಯೂಬ್ ಹ್ಯಾಂಡಲ್ ಅಂತ ಇದೆಯಲ್ಲ, ಹ್ಯಾಂಡಲ್ ಅಂದರೆ ನಿಮಗೆ ಗೊತ್ತಿಲ್ವಾ? ಸೊ ನಾನು ಬನ್ನಿ ಗೈಸ್ ತೋರಿಸ್ತೀನಿ. ಯೂಟ್ಯೂಬ್ ಓಪನ್ ಮಾಡಿ ಸಿಂಪಲಿ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಒಂದು ನಿಮಿಷ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹ್ಯಾಂಡಲ್ ಅಂತ ಇದೆಯಲ್ಲ, ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದೇ ನಿಮ್ಮದು ಹ್ಯಾಂಡಲ್ ನೇಮು. ಈ ನೇಮ್ನ ಬಂದುಬಿಟ್ಟು ಅಲ್ಲಿ ನೀವು ಹಾಕಬೇಕು, ಓಕೆನಾ? ನಿಮ್ಮದು ಇದರಲ್ಲಿ ಆಗಲೇ ಶೋ ಆಯ್ತಲ್ಲ ಅದರಲ್ಲಿ,
ಓಕೆನಾ. ಇದು ನೋಡಿ, ಇದು ಬಂದುಬಿಟ್ಟು ಸ್ಕ್ರ್ಯಾಚ್ ಕಾರ್ಡು. ಇದು ನೀವು ವೀಡಿಯೋಸ್ ನೋಡಿದರೆ ನಿಮಗೆ ಸಿಗೋದು ಈ ಸ್ಕ್ರ್ಯಾಚ್ ಕಾರ್ಡ್ ಬಂದುಬಿಟ್ಟು ಇಷ್ಟು ಅಮೌಂಟ್ ಅಂತ ನಿಮಗೆ ಸಿಗುತ್ತೆ. ನೀವು ಬಂದುಬಿಟ್ಟು ಈಸಿಲಿ ಬಂದುಬಿಟ್ಟು ನಿಮ್ಮದು ಪೇಟಿಎಮ್ ಇರಬೇಕು. ನಿಮ್ಮ ಪೇಟಿಎಮ್ಮಿಂದನೇ ನೀವು ಇದನ್ನು ರಿಡೀಮ್ ಮಾಡ್ಕೋಬೇಕು ಕಾಯಿನ್ಸ್ನ. ಓಕೆನಾ. ಇದು ರಿಡೀಮ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ. ಸೊ ನಾನು ಇಲ್ಲಿ ನಂಬರ್ ಹಾಕ್ತಿದ್ದೀನಿ, ನಂದು ಫೋನ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ಸೆಂಡ್ OTP ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ನಂಬರ್ಗೆ OTP ಬರುತ್ತೆ. ಆ OTPನ ನೀವೆಲ್ಲ ಹಾಕಿಬಿಟ್ಟು ಮನಿ ಬಂದುಬಿಟ್ಟು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಓಕೆನಾ. ಸೊ ಇದು ನಾನು ಟ್ರಾನ್ಸ್ಫರ್ ಮಾಡ್ತಿಲ್ಲ, ನಿಮಗೆ ತೋರಿಸ್ತಾ ಇರೋದು ಯಾವ ಥರ ನೀವು ಬಂದುಬಿಟ್ಟು ನಂಬರ್ ಹಾಕ್ಬಿಟ್ಟು OTP ಹಾಕ್ಬಿಟ್ಟು ಯಾವ ಥರ ನಿಮ್ಮದು ಪೇಔಟ್ ಮಾಡ್ಕೋಬೋದು, ನಿಮ್ಮ ದುಡ್ಡು ನೀವು ತೊಗೋಬೋದು ಅಂತ. ಓಕೆನಾ ಗೈಸ್. ಓಕೆ, ನಮ್ಮದು ಎಷ್ಟು ಪ್ರಾಸೆಸ್ ಇದು ಇಲ್ಲಿವರೆಗೂ ಆಗಿದೆ. ನಾನು ತೋರಿಸಿದ್ದೀನಿ ಯಾವ ಥರ ನೀವು ನಂಬರ್ ಹಾಕಿಬಿಟ್ಟು OTP ಹಾಕಿಬಿಟ್ಟು ದುಡ್ಡು ಪೇಔಟ್ ಮಾಡೋದಂತ. ಆ್ಯಂಡ್ ರಿಡೀಮ್ ಕಾಯಿನ್ಸು ಎಷ್ಟು ಬರುತ್ತಂತ ನೀವು ಒಂದು ವೀಡಿಯೋ ನೋಡಿದ್ರೆ 14 to 15 ಆ ಥರ ನಿಮಗೆ ಸಿಗುತ್ತೆ. ನೀವು ಎಷ್ಟು ವೀಡಿಯೋಸ್ ನೋಡ್ತೀರಾ ಅಷ್ಟು ನಿಮಗೆ ಡೈಲಿ ದುಡ್ಡು ಸಿಗುತ್ತೆ. ಓಕೆನಾ. ನೀವು ಇದರ ವೀಡಿಯೋಸು ಅಟ್ಲೀಸ್ಟ್ 1 hour ಆದರೂ ನೋಡಿದ್ರೆ ನಿಮಗೆ ಒಂದು 100 rupees ಆದರೂ ನಿಮಗೆ ಸಿಗುತ್ತೆ. ಓಕೆನಾ ಗೈಸ್. ಅದು ಆದಮೇಲೆ ನಾವು ಏನು ಮಾಡೋಣ ಅಂತಂದರೆ ಇಲ್ಲಿ ಮಾನಿಟೈಸೇಷನ್ನು ಆಪ್ಷನ್ನು ನಾವು ನೋಡಬೇಕು. ಇದರಲ್ಲಿ ನಾವು ನೋಡೋಣ ನಮ್ದು ಏನು ಕ್ರೈಟೇರಿಯಾ ಅಂತ. ಇದು ಫಸ್ಟು ನೀವು ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಓದಿ ಇದು ಯಾವ ಥರ ಇದೆ ಅಂತ. ಓಕೆನಾ. ಸೇಮ್ ಈ ಯೂಟ್ಯೂಬಲ್ಲಿ ಹೆಂಗಿರುತ್ತೆ ಇದರಲ್ಲೂ ಅದೇ ಥರ ಇರುತ್ತೆ. ಓಕೆನಾ. ಸೊ ಮಾನಿಟೈಸೇಷನ್ಗೆ ಅಪ್ಲೈ ಯಾವ ಥರ ಮಾಡೋದಂದರೆ, ಸೊ ನೀವು ಬಂದುಬಿಟ್ಟು ಫಸ್ಟು ಅಟ್ಲೀಸ್ಟ್ 18 year old ಇರಬೇಕು. ಅದು ಆದಮೇಲೆ ನಿಮಗೆ 1000 followers ಇರಬೇಕು. ಅಟ್ಲೀಸ್ಟ್ 1000 followers ಈಸಿಯಾಗಿ ನಿಮಗೆ ಸಿಗ್ತಾರೆ, ಇದೇನು ದೊಡ್ಡ ವಿಷಯ ಅಲ್ಲ. ಸೊ ಅಟ್ಲೀಸ್ಟ್ 50,000 ವ್ಯೂಸ್ ನಿಮಗೆ ಬಂದಿರಬೇಕು. ಈಗ ನಿಮಗೆ 4000 ವಾಚ್ ಅವರ್ಸು ನಿಮಗೆ ಯೂಟ್ಯೂಬಲ್ಲಿ ಇದು 50,000 ವ್ಯೂಸಲ್ಲಿ ಆರಾಮಾಗಿ ನೀವು ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡ್ಕೋಬೋದು. ನಿಮ್ಮದು ಈ ಥರ ಇದೆಲ್ಲ ಕಂಪ್ಲೀಟ್ ಆಗಿದ್ದರೆ ಕ್ರೈಟೇರಿಯಾಸ್. ಓಕೆನಾ ಗೈಸ್. ಇದಾಯಿತು ನಮ್ಮದು ಮಾನಿಟೈಸೇಷನ್ ಅಪ್ಲೈ ಯಾವ ಥರ ಮಾಡೋದಂತ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಈ ಆ್ಯಪಲ್ಲಿ. ಓಕೆನಾ. ಸೊ ನೀವು ಈ ಆ್ಯಪಲ್ಲಿ 2 ಥರ ಅರ್ನ್ ಮಾಡ್ಬೋದು. ಒಂದು ಬಂದುಬಿಟ್ಟು ವೀಡಿಯೋಸ್ ನೋಡಿಕೊಂಡು, ಇನ್ನೊಂದು ಬಂದುಬಿಟ್ಟು ನೀವು ವೀಡಿಯೋಸ್ದಲ್ಲಿ ಆ್ಯಡ್ಸ್ ರನ್ಸ್ ಮಾಡಿ, ಲೈಕ್ ಯೂಟ್ಯೂಬಲ್ಲಿ ಯಾವ ಥರ ಆ್ಯಡ್ಸನ್ಸ್ ಅಕೌಂಟ್ ಇದೆ ಅದೇ ಥರ ಸೇಮ್ ಇಲ್ಲಿಯೂ ನಿಮ್ಮದು ಆ್ಯಡ್ಸ್ ಬಂದುಬಿಟ್ಟು ರನ್ ಆಗುತ್ತೆ. ಓಕೆನಾ. ಇದೆಲ್ಲ ಪ್ರೊಸೆಸ್ ನಮ್ಮದು ಆಯಿತು. ಇದೆಲ್ಲ ಅಲೋ ಕೊಡಿ. ಅದಾದಮೇಲೆ ನಾನು ವೀಡಿಯೋ ಯಾವ ಥರ ನೀವು ಪೋಸ್ಟ್ ಮಾಡೋದಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ. ಸೊ ತುಂಬ ಸಿಂಪಲ್ ಪ್ರಾಸೆಸ್ ಗೈಸ್. ಲೈಕ್ ನೀವು ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಎಲ್ಲ ಪೋಸ್ಟ್ ಮಾಡಿರ್ತೀರ ಅದೇ ಥರ ಸೇಮು ಇಲ್ಲಿ ಸಾಂಗು ಸೆಲೆಕ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲೂ ನೀವು ಬಂದುಬಿಟ್ಟು ಹ್ಯಾಶ್ಟ್ಯಾಗ್ಸು ಕ್ಯಾಟಗರೀಸು ಎಲ್ಲ ಸೆಲೆಕ್ಟ್ ಮಾಡ್ಬೋದು. ನಾನು ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ಕಟ್ಟು ಟ್ರಿಮ್ ಎಲ್ಲ ಮಾಡ್ಬೋದು ಈಸಿಲಿ. ಸೊ ಇದು ಬಂದುಬಿಟ್ಟು ಪೋಸ್ಟ್ ಮಾಡೋಣ ಈಗ. ಅದಾದಮೇಲೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಬರಿಬೋದು. ನಾನು ಸಿಂಪಲಿ ನಿಮಗೆ ತೋರ್ಸೋಕ್ಕೋಸ್ಕರ ಸ್ಯಾಡ್ ಸಾಂಗ್ ಅಂತ ಹಾಕ್ತಾಯಿದ್ದೀನಿ. ಓಕೆನಾ. ಇಲ್ಲಿ ಹಾಕ್ಬಿಟ್ಟು ಸ್ಯಾಡ್ ಸಾಂಗ್, ಇಲ್ಲಿ ಹ್ಯಾಶ್ಟ್ಯಾಗ್ಸ್ನೂ ಹಾಕ್ಬೋದು ನೀವು. ಹ್ಯಾಶ್ಟ್ಯಾಗ್ ಸ್ಯಾಡ್ ವಿಡಿಯೋಸ್, ಸ್ಯಾಡ್ ಸಾಂಗ್ಸ್. ಓಕೆನಾ. ಹ್ಯಾಶ್ಟ್ಯಾಗ್ಸಲ್ಲೂ ಸೇಮ್ ಅದೇ ಥರ ಹಾಕಿ ನಿಮ್ಮದು ಯಾವುದು ಕ್ಯಾಟಗರಿಯಲ್ಲಿ ಇದೆ ವಿಡಿಯೋ ಆ ಥರ ಹ್ಯಾಶ್ಟ್ಯಾಗ್ಸ್ನ ನೀವು ಹಾಕ್ಬೋದು. ಇಲ್ಲಿ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿ. ಓಕೆನಾ. ಸೊ ಈ ಥರ ನಾವು ಹಾಕೋದು. ಹ್ಯಾಶ್ಟ್ಯಾಗ್ಸ್ ಬಂದುಬಿಟ್ಟು ಈ ಥರ ಹಾಕೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಲ್ಯಾಂಗ್ವೇಜ್ ಆಪ್ಷನ್ ಇದೆ. ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ದು ಯಾವ ಲ್ಯಾಂಗ್ವೇಜ್ ಇದೆ ಆ ಲ್ಯಾಂಗ್ವೇಜನ್ನ ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಕ್ಯಾಟಗರಿ ಅಂತ ಇದೆಯಲ್ಲ ಆಪ್ಷನ್, ಇಲ್ಲಿ ಸೆಲೆಕ್ಟ್ ವಿಡಿಯೋ ಕ್ಯಾಟಗರಿ ಅಂತ. ಸೊ ಇಲ್ಲಿ ನೀವು ನಿಮ್ಮದು ಯಾವ ಕ್ಯಾಟಗರಿ ಇದೆ, ಫನ್ ಡ್ಯಾನ್ಸ್ ಇದೆಯಾ, ಫ್ಯಾಷನ್ ಇದೆಯಾ, ಕಾಮಿಡಿ ಇದೆಯಾ, ಮ್ಯೂಸಿಕ್ ಇದೆಯಾ, ನಿಮ್ದು ಯಾವ ಕ್ಯಾಟಗರಿ ಇದೆ ಇದನ್ನು ಇಲ್ಲಿ ಬಂದುಬಿಟ್ಟು ಸೆಲೆಕ್ಟ್ ಮಾಡ್ಕೊಬೋದು ನೀವು ಈಸಿಲಿ. ಓಕೆನಾ. ಸೊ ನಾನು ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಡನ್ ಕೊಡೋಣ. ಆದಮೇಲೆ ಇದರಲ್ಲಿ ಇದು ಬಟನ್ಸ್ ಇದೆಯಲ್ಲ ಇದನ್ನು ಏನು ಟಚ್ ಮಾಡೋಕ್ಕೆ ಹೋಗಬೇಡಿ. ಅದು ಹೆಂಗಿದೆ ಹಾಗೆ ಇರೋಕ್ಕೆ ಬಿಡಿ, ಅದರಲ್ಲಿ ಏನು ಮಾಡಬೇಡಿ. ಇಲ್ಲಿ ಹೂ ಕ್ಯಾನ್ ವ್ಯೂ ದಿಸ್ ವಿಡಿಯೋ ಅಂತ ಇದೆಯಲ್ಲ ಅದರಲ್ಲಿ ಪಬ್ಲಿಕ್ಕಲ್ಲೇ ಇಡಿ, ಪ್ರೈವೇಟ್ ಆ್ಯಂಡ್ ಫ್ರೆಂಡ್ಸ್ ಅಂತ ಇಡಬೇಡಿ, ಪಬ್ಲಿಕ್ಕಲ್ಲಿ ಇಡಿ. ಓಕೆನಾ. ಅದಾದಮೇಲೆ ಸಿಂಪಲಿ ಇಲ್ಲಿ ನೀವು ಪೋಸ್ಟ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋ ಬಂದುಬಿಟ್ಟು ಪೋಸ್ಟ್ ಆಗುತ್ತೆ. ಸೊ ಸಿಂಪಲ್ ಪ್ರಾಸೆಸ್ ಇದೇ ಥರ ನೀವು ಮಾಡಿ ಅರ್ನ್ ಮಾಡಿ. ಯೂಟ್ಯೂಬಲ್ಲೇ ಅರ್ನ್ ಮಾಡಬೇಕಂತ ಅದರಿಂದನೇ ಇರಬೇಡಿ, ಬೇರೆ ಬೇರೆ ಆ್ಯಪ್ಸ್ನು ಟ್ರೈ ಮಾಡಿ, ಇದರಲ್ಲೂ ನೀವು ಅರ್ನ್ ಮಾಡ್ಬೋದು ಈಸಿಯಾಗಿ. ಇದು ಬೆಸ್ಟ್ ಅನ್ನಿಸ್ತು ನನಗೂ.
ಲೈಕ್ ಮಾನಿಟೈಸೇಷನು ಮತ್ತು ಇನ್ಸ್ಟಾಗ್ರಾಮ್ಗೆ ಹೋದರೆ ನೀವು ಅಲ್ಲಿ ನೋಡೋದು ವೀಡಿಯೋಸ್ ನೋಡೋದು ನಿಮಗೆ ಯಾವುದೇ ದುಡ್ಡು ಕೊಡೋಲ್ಲ ನಿಮಗೆ. ಸೊ ಈ ಆ್ಯಪಲ್ಲಿ ಬಂದುಬಿಟ್ಟು ವೀಡಿಯೋಸ್ ನೋಡೋದು ದುಡ್ಡು ಕೊಡ್ತಾರೆ. ಆ್ಯಂಡ್ ಮಾನಿಟೈಸ್ ಆದಮೇಲೆ ನಿಮ್ಮದು ವೀಡಿಯೋಸ್ಗೂ ಆ್ಯಡ್ಸ್ ರನ್ ಆದಮೇಲೆ ಅದಕ್ಕೂ ದುಡ್ಡು ಕೊಡ್ತಾರೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಿಮಗೂ ಸಜೆಸ್ಟ್ ಮಾಡ್ತಾಯಿದ್ದೀನಿ ಗೈಸ್, ನೋಡಿ ನೀವೂ ಹಿಪ್ಪಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ಅರ್ನ್ ಮಾಡಿ ಇದರಲ್ಲೂ. ಆ್ಯಂಡ್ ಯೂಟ್ಯೂಬ್ನ ಯಾವುದೇ ಕಾರಣಕ್ಕೋಸ್ಕರ ಬಿಡೋಕ್ಕೆ ಹೋಗಬೇಡಿ, ಅದರಲ್ಲೂ ವರ್ಕ್ ಮಾಡಿ, ಇದರಲ್ಲೂ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ ಅರ್ನ್ ಮಾಡಿ. ಓಕೆನಾ? ಓಕೆ ಗೈಸ್, ಇದಾಯಿತು ನಮ್ಮದೆಲ್ಲ ಪ್ರೋಸೆಸ್. ಇಲ್ಲಿ ಬಂದುಬಿಟ್ಟು ಇದು ಲಾಸ್ಟಲ್ಲಿ ಇದು ಡಿಸ್ಕವರ್ ಅಂತ ಇದೆಯಲ್ಲ, ಇದು ಬಂದುಬಿಟ್ಟು ಟ್ರೆಂಡಿಂಗು. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ವೀಡಿಯೋ ಬಂದುಬಿಟ್ಟು ಟ್ರೆಂಡಿಂಗಲ್ಲಿ ಜಾಸ್ತಿ ಯೂಸ್ ಮಾಡಿ. ಓಕೆನಾ? ಟ್ರೆಂಡಿಂಗಲ್ಲಿ ಯಾವುದು ಇರುತ್ತೋ ಅದು ಜಾಸ್ತಿ ವೈರಲ್ ಆಗುತ್ತೆ. ಓಕೆನಾ? ಸೊ ಕಾಯಿನ್ಸ್ ಬಂದುಬಿಟ್ಟು ಈ ಥರ ನಿಮಗೆ ಆ್ಯಡ್ ಆಗ್ತಾ ಹೋಗುತ್ತೆ. ನೀವು ಈಸಿಲಿ ಬಂದುಬಿಟ್ಟು ನಿಮ್ಮ ಪೇಟಿಎಮ್ ಇದ್ದರೆ ನೀವು ಬಂದುಬಿಟ್ಟು ಇಲ್ಲಿಂದ ರೆಡೀಮ್ ಮಾಡ್ಕೋಬೋದು. ಸೊ ನಿಮ್ಮದು ಪೇಟಿಎಮ್ ಇಲ್ಲ ಅಂದರೆ ಬೇಗ ಹೋಗಿ ಪೇಟಿಎಮ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.